ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ನಮಸ್ಕಾರ. ನಿನ್ನೆ ಲೋಕಸಭೆಯ ತಮಿಳುನಾಡಿನ ಸದಸ್ಯರಾದಂಥ ಅನ್ಬುಲ್ಮಣಿ ರಾಮದಾಸ್ ಅವರು ಒಂದು ಪ್ರಶ್ನೆಯನ್ನು ಕಾವೇರಿ ನೀರಿನ ಹಂಚಿಕೆ ಮತ್ತು ಮೇಕೆದಾಟು ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಕೇಂದ್ರ ರಾಜ್ಯ ಜಲಸಂಪನ್ಮೂಲ ಸಚಿವರಾದಂಥ ರಾಜ್ ಭೂಷಣ್ ಚೌಧರಿ ಅವರು ಉತ್ತರ ಕೊಟ್ಟಿರೋದು ನಮ್ಮೆಲ್ಲರಿಗೂ ಒಂದು ಆಶಾದಾಯಕ, ಒಂದು ಹೊಸ ಚಿಗುರನ್ನು ಕರ್ನಾಟಕದ ನೀರಿನ ವಿಚಾರದಲ್ಲಿ ಭಾಳ ಸಂತೋಷದಾಯಕವಾದ ಸುದ್ದಿಯನ್ನು ಕೇಳಿದ್ರಿಂದ ಈ ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ. ಈಗ ಅವರು ಕೇಳಿದ ಪ್ರಶ್ನೆಗೆ ರಾಜ್ ಭೂಷಣ್ ಚೌಧರಿ ಅವರು ಈ ಮೂರು ರಾಜ್ಯಗಳು ಕರ್ನಾಟಕ, ತಮಿಳುನಾಡು, ಪುದುಚೇರಿ, ಕೇರಳ 4 ರಾಜ್ಯಗಳು ತಮ್ಮ ತಮ್ಮ ಭಾಗದಲ್ಲಿ ಯಾವುದೇ ಕಾವೇರಿ ನದಿಗೆ ಯಾವುದೇ ಅಣೆಕಟ್ಟು ಮತ್ತೊಂದು ಮಾಡುವಾಗ ಇನ್ನೊಂದು ರಾಜ್ಯದ ಅನುಮತಿ ಅಗತ್ಯ ಇಲ್ಲ ಅಂತ ಕೇಳಿದ್ರು ಭಾಳ ಸಂತೋಷ ಆಯಿತು. ನಮಗೆ ಮೇಕೆದಾಟುವನ್ನು ಕಟ್ಟೋದಕ್ಕೆ ತಮಿಳ್ನಾಡವರು ಏನು ಸಲಾಸಲಿ ಖ್ಯಾತೆ ತೆಗಿತಾಯಿದ್ರು, ಇದಕ್ಕೆ ಇವತ್ತು ಫುಲ್ ಸ್ಟಾಪ್ ಇಡೋ ಅಂಥ ಸಂದರ್ಭ ಬಂದಿದೆ ಅನ್ನೋದಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ಈಗ ನಮ್ಮ ರಾಜ್ಯ ಸರ್ಕಾರ ಬೇಗ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋದಕ್ಕೆ ಭೂಮಿ ಪೂಜೆ ಏನೇನು ಮಾಡ್ಬೋದು ಅದನ್ನು ಕ್ರಮ ವಹಿಸಲಿ. ಸಮಸ್ತ ರೈತಪರ ಸಂಘಟನೆಗಳು, ಕನ್ನಡ ಹೋರಾಟಗಾರರು ರಾಜ್ಯ ಸರ್ಕಾರದ ಜೊತೆ ಕೈ ಜೋಡಿಸಿ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿದ್ರೆ ನಮ್ಮ ರಾಜ್ಯದ ರೈತರು 2 ಬೆಳೆ ಬೆಳೆಯೋದಕ್ಕೆ, ನೀರಿನ ತಗೊಳ್ಳೋದಕ್ಕೆ ಭಾಳ ಅನುಕೂಲಕರ ಆಗ್ತದೆ. ಇದರ ಜೊತೆಗೆ ತಮಿಳುನಾಡಿನ ಮುಖ್ಯಮಂತ್ರಿಯವರು 3ನೇ ತಾರೀಕೇನೋ ನಮ್ಮ ರಾಜ್ಯದಲ್ಲಿ ಬಂದು ಮಾತಾಡೋದಕ್ಕೆ ವಿಜಯ್ ಅವರು ಬರ್ತಾರೆ ಅಂತಲೂ ಕೇಳಿದೆ. ಅದನ್ನು ಕೂಡ ಸ್ವಾಗತಿಸ್ತೀನಿ. ಈಗ ಮಳೆ ಇಲ್ಲದೇ ಇರೋ ಸಂದರ್ಭದಲ್ಲಿ ನಾವು ಕೋರ್ಟ್ಗಳಿಗೆ ಹೋಗಿ ಕಾವೇರಿ ಪ್ರಾಧಿಕಾರದ ಮುಂದೆ ನಿಂತು ಇಲ್ಲದೇ ಇರೋದನ್ನ ಬಡ್ಕೊಳ್ಳೋ ಬದಲು ನಮ್ಮ ರಾಜ್ಯಗಳಲ್ಲೇ ಮಾತನಾಡೋದ್ರಿಂದ ಅವ್ರಿಗೂ ವಾಸ್ತು ಅಂಶ ಅರ್ಥ ಆಗ್ತದೆ. ಇಲ್ಲಿ ಮಳೆ ಇಲ್ಲ, ನೀರು ಬಿಡು ಅಂದರೆ ಎಲ್ಲಿಂದ ಬಿಡೋಕ್ಕಾಗ್ತದೆ, ಅಲ್ಲಿನ ರೈತರಿಗೂ ಕೂಡ ಅವರು ಕನ್ವೆ ಮಾಡೋಕ್ಕಾಗುತ್ತೆ ಇಲ್ಲಿ ನೀರಿಲ್ಲ ಅನ್ನೋದು. ಇದೊಂದು ದಿಟ್ಟ ಯೋಜನೆ. ರಾಮಚಂದ್ರನ್ MGR ನಂತರ ವಿಜಯ್ ಅವರು ಇಟ್ಟಿರುವಂಥ ಹೆಜ್ಜೆಯನ್ನು ನಾನು ಮಂಡ್ಯ ಮತ್ತು ರಾಜ್ಯದ ರೈತರ ಪರವಾಗಿ ಅವ್ರನ್ನ ಸ್ವಾಗತಿಸ್ತೀನಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.